ರಾಜಿ, ನಿನಗಿಂತ ಪರಿಸ್ಥಿತಿ ಬರುತ್ತೆ ಅಂತ ನನಗೆ ಗೊತ್ತು. ಆ ದುಡ್ಡು ಎಲ್ಲಿಂದ ಬಂತು ನನಗೆ ಹೇಳಕ್ಕಾಗ್ಲಿಲ್ಲ ಅಂದ್ರೆ ಇನ್ನು ಇವ್ರ ಹತ್ರ ಹೇಗ್ ಹೇಳ್ತೀಯ? ನಿನ್ ಸುತ್ತ ಸ್ಪೈ ತರ ತಿರುಗ್ತಾ ನೀನ್ ಯಾವಾಗ ಸಿಕ್ಕಾಕೋತೀಯ ಅಂತ, ನಿನ್ನ ಹೇಗ್ ಲಾಕ್ ಮಾಡ್ಬೇಕು ಅಂತ ಯೋಚನೆ ಮಾಡೋ ಅಶ್ಮಿತನ್ಗೆ ಇದೊಂದು ಒಳ್ಳೆ ಚಾನ್ಸ್. ಅದಕ್ಕೆ ಈ ಆಸ್ತಿನ ಅಡ ಇಟ್ಟಿದೀವಿ ಅಂತ ನಾಟಕ ಮಾಡ್ಬೇಕಾದ್ ಬಂತು. Thank you so much. ಮಾವ ಮೋಸ ಮಾಡಿದ್ದಾನೆ ಅಂತ ಊರವರೆಲ್ಲ ಹೇಳ್ತಿದ್ದಾಗ, ಅಪ್ಪನ್ ಮರ್ಯಾದೆ ಹೋಗ್ತಿದ್ದಾಗ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗ್ಲಿಲ್ಲ. ಅದಕ್ಕೆ ಅವ್ರಿಗೆ ಮಾತು ಕೊಟ್ಟೆ, ಎಲ್ಲ ದುಡ್ಡು ತಂದು ಕೊಟ್ಬಿಟ್ಟೆ. ನನ್ಗ ಆ ಸಮಯದಲ್ಲಿ ನನ್ನ ಕಣ್ಮುಂದೆ ಮಾವ ಅಪ್ಪ ಇಬ್ಬರೇ ಕಾಣಿಸಿದ್ದು. ನಿಮ್ಮತ್ತೆ ತಲೆ ಕೆಡ್ಸಿ ಹೇಗಾದ್ರೂ ನಿನ್ ಬಾಯಿಂದ ನಿಜ ಬರ್ಸ್ಬೇಕು ಅಂತ ಶೌರ್ಯ ಸರ್ ಮುಂದೆನೆ ನಿನ್ನ ಬೈಯೋ ಹಾಗೆ ಮಾಡಿದಾಳೆ. ಆದ್ರೂ ಮಾತುಗಳನ್ನೆಲ್ಲ ಕೇಳಿಸ್ಕೊತಿದ್ಯಲ್ಲ, ಯಾಕೆ ನೀನ್ ನಿಜ ಹೇಳೋಕಾಗ್ತಿಲ್ಲ? ಹೇಳಕ್ಕಾಗಲ್ಲ ಆದ್ಯ. ಯಾಕೆ ರಾಜಿ? ಹೇಳು, ಏನ್ ನಡೀತು? ನಿನ್ನ ಯಾರು ಏನು ಅಂದೇ ಇರೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ನಾನೇನು ಕೇಳಬಾರ್ದು. ನಿನ್ ಕಷ್ಟ ಸುಖದಲ್ಲಿ ನಿನ್ ಜೊತೆ ನಾನಿರ್ತೀನಿ, ಇನ್ನು ನಂಬಿಕೆ ನಿನಗಿಲ್ವಾ? ಹಾಗನ್ಬೇಡ. ಹಾಗಾದ್ರೆ ಆ ದುಡ್ಡನ್ನ ಎಲ್ಲಿಂದ ತಗೊಂಡ್ ಬಂದೆ? ಬಿಟ್ಬಿಡು ಆದ್ಯ, ನಾನು ಹೇಳಲ್ಲ ಅಂತ ಹೇಳ್ತಿದ್ದೀನಲ್ಲ. ರಾಜಿ, ಈಗೇನೋ ನಾನ್ ಬಂದು ಮ್ಯಾನೇಜ್ ಮಾಡಿದೀನಿ. ಪ್ರತಿ ಸಲ ಹಾಗಾಗಲ್ವಲ್ಲ. ಆಗ ನಿಜ ಹೇಳೋದನ್ ಬಿಟ್ಟು ಬೇರೆ ದಾರಿನೇ ಇರಲ್ವಲ್ಲ. ಆಗ ನಿನ್ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡಿದ್ಯಾ? ಆಗ ನನ್ನ ಹಣೆ ಬರ ಹೇಗಿರುತ್ತೋ ಹಾಗೆ ನಡೆಯುತ್ತೆ. ಈಗ ಈ ವಿಷಯ ಬಿಟ್ಬಿಡು. ನಿನ್ನ ನೋಡ್ತಿದ್ರೆ ನಿನ್ ಮೇಲೆ ಅಯ್ಯೋ ಅನ್ಬೇಕೋ, ಬೇಜಾರ್ ಮಾಡ್ಕೋಬೇಕು, ನಿನ್ ಮೇಲೆ ಕೋಪ ಮಾಡ್ಕೋಬೇಕು ಗೊತ್ತಾಗ್ತಿಲ್ಲ ರಾಜಿ. ನನ್ನಿಂದ ನೀನ್ ತೊಂದರೆ ಪಡ್ಬೇಡ, ಮನೆಗೆ ಹೋಗು. ರಾಜಿ, ಒಂದ್ ಮಾತನ್ನ ನೆನ್ಪಿಟ್ಕೋ, ನನ್ನಿಂದ ಈ ಜನರಿಂದ ನೀನು ದೂರ ಹೋಗ್ಬೋದೇನೋ ಹೊರತು ಸತ್ಯದಿಂದ ಅದರಿಂದ ಬರೋ ಕಷ್ಟದಿಂದ ನೀನು ದೂರ ಹೋಗೋಕ್ಕಾಗಲ್ಲ.